ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಒಂದು ದರ್ಶನ್ ರವರು ಈಗಾಗಲೇ ಹೊರಗಡೆ ಬರಲು ಒಂದು ಗುಡ್ ನ್ಯೂಸ್ ಕಾದಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ದರ್ಶನ್ ರವರ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಅನ್ನೋದನ್ನ ನಾವು ಇಲ್ಲಿ ಹೇಳ್ಬೋದು. ಒಂದು ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಒಂದು ಟ್ವಿಸ್ಟ್ ಸಿಕ್ಕಿದೆ. ಸೊ ದರ್ಶನ್ ರವರಿಗೆ ಬೇಲ್ ಸಿಗುವ ಸಾಧ್ಯತೆ ಇದೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಂದು ರೇಣುಕಾ ಸ್ವಾಮಿ ತಂದೆ ತಾಯಿಯವರು ಒಂದು ಕೋರ್ಟ್ನ ಮುಂದೆ ಒಂದು ಬೇರೆ ಸತ್ಯವನ್ನ ಹೇಳಿದ್ದಾರಂತೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಂದು ರೇಣುಕಾ ಸ್ವಾಮಿ ಅವರ ತಂದೆ ತಾಯಿಯವರು ಸೊ ದರ್ಶನ್ ಅವರನ್ನ ಬಿಟ್ಬಿಡಿ, ಅವರು ನಮ್ಮ ಮಗ ಇದ್ದ ಹಾಗೆ. ಸೊ ಏನಾದರೂ ನಮ್ಮ ಮಗ ಇದ್ರೂ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಿದ್ವೋ ಎಲ್ಲೋ ಗೊತ್ತಿಲ್ಲ, ಆದರೆ ಅಟ್ಲೀಸ್ಟ್ ದರ್ಶನ್ ಆದರೂ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಮ್ಮ ಜೀವನವನ್ನು ಸಾಯೋವರೆಗೂ ಅವರೇ ನೋಡ್ಕೊಳ್ಳಿ, ನಮ್ಮ ಜವಾಬ್ದಾರಿನ ಅವರೇ ತೆಗೆದುಕೊಳ್ಳಿ ಅನ್ನೋ ಮಾತನ್ನು ಇಲ್ಲಿ ರೇಣುಕಾ ಸ್ವಾಮಿಯವ್ರ ತಂದೆ ತಾಯಿಯವರು ಹೇಳಿದ್ದಾರಂತೆ. ಸೊ ಇದಕ್ಕೆ ಕೋರ್ಟ್ ಏನು ಹೇಳುತ್ತೆ, ಸೊ ಏನಾದರೂ ಒಪ್ಪಿಗೆ ಕೊಡುತ್ತಾ ಕೋರ್ಟು, ಸೊ ಈ ದರ್ಶನ್ ರವರಿಗೆ ಬೇಲ್ ಸಿಗುತ್ತಾ, ಒಂದು ದರ್ಶನ್ ರವರ ಬಿಗ್ ಮಾಸ್ಟರ್ ಪ್ಲಾನ್ ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈಗಲೇ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಒಂದು ದರ್ಶನ್ ರವರ ಬಗ್ಗೆ ಏನು ಅನಿಸುತ್ತೆ ನಿಮಗೆ ಅನ್ನೋದನ್ನ ಕಮೆಂಟ್ ಮಾಡಿ. ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ದರ್ಶನ್ ರವರು ಒಂದು ಹಲವಾರು ಜನತೆಗೆ ಒಂದು ದಾರಿದೀಪವಾದಂಥವ್ರು. ಸೊ ಎಷ್ಟೋ ಒಂದು ಜನರ ಬಾಳಲ್ಲಿ ತುಂಬಾ ಒಂದು ಒಳ್ಳೆಯ ಸ್ಥಾನವಾದಂಥವ್ರು. ಯಾಕಪ್ಪ ಅಂತಂದರೆ ತಮ್ಮ ಮನೆಯವರೆಗೂ ಬಂದವರನ್ನು ಯಾವತ್ತೂ ಕೂಡ ದರ್ಶನ್ ರವರು ಹೊರಗಡೆ ಕಳಿಸಿಲ್ಲ. ಯಾಕಪ್ಪ ಅಂತಂದರೆ ಅವರ ಕೈಲಾದಷ್ಟು ಸಹಾಯವನ್ನು ಮಾಡಿ ಕಳಿಸಿರೋದು. ಸೊ ಅಂತಹ ದರ್ಶನ್ ರವರು ಸೊ ಈಗ ಒಂದು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿ ಸೊ ತಿಳಿದೇನೋ ತಿಳಿಯದೇನೋ ಸೊ ಒಂದು ಟೈಮ್ಗೆ ಅಂದರೆ ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ಟು ಸೊ ಈ ರೀತಿಯಾದ ಕೆಲಸವನ್ನು ದರ್ಶನ್ ರವರು ಮಾಡಿದ್ರು. ಸೊ ನೋಡ್ಬೇಕಪ್ಪ ಅಂತಂದರೆ ತುಂಬ ಒಂದು ಒಳ್ಳೆಯ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು ಇವರು. ಆದರೆ ಯಾವುದೋ ಒಂದು ಕೆಟ್ಟ ಕಾರ್ಯ, ಕೆಟ್ಟ ಸಮಯ ಈ ರೀತಿಯಾಗಿ ಆಗ್ಬಿಡ್ತು. ಯಾಕಪ್ಪ ಅಂತಂದರೆ ಇವರು ನೋಡ್ಬೋದು ಹಲವಾರು ಒಂದು ಪ್ರಾಣಿಗಳನ್ನು ಸಾಕಿದ್ದಾರೆ, ಹಲವಾರು ಜನರಿಗೆ ಒಂದು ಧರ್ಮ ದಾನಗಳನ್ನು ಮಾಡಿದ್ದಾರೆ. ಸೊ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಸೊ ಯಾವುದೋ ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಟು ಈ ರೀತಿಯಾದ ಕೆಲಸವನ್ನು ಮಾಡಿಬಿಟ್ರು. ಏನು ನೋಡ್ಬೇಕಪ್ಪ ಅಂತಂದರೆ ಯಾವ ರೀತಿಯಾಗಿತ್ತಪ್ಪ ಅಂತಂದರೆ ಸೊ ದರ್ಶನ್ ಅವರು ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಸೊ ಪವಿತ್ರ ಗೌಡ ಅಂತಕ್ಕಂಥ ಒಂದು ಚಾಪ್ಟರ್ನಿಂದ ಇವರ ಜೀವನದಲ್ಲಿ ಇಷ್ಟೆಲ್ಲ ಆಗೋಗ್ಬಿಡ್ತು. ಸೊ ತಮ್ಮ ಮನೆಯವರೆಗೂ ಬಂದಂಥವ್ರನ್ನ ಯಾರನ್ನೂ ಕೂಡ ದರ್ಶನ್ ಅವರು ವಾಪಸ್ ಕಳಿಸಿಲ್ಲ. ತಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಿಯೇ ಒಂದು ದರ್ಶನ್ ಅವರು ಕಳಿಸಿರೋದು. ಇನ್ನು ನೋಡ್ಬೇಕಪ್ಪ ಅಂತಂದರೆ ದರ್ಶನ್ ರವರ ಒಂದು ಟ್ವಿಸ್ಟ್ ಸಿಕ್ಕಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಎಷ್ಟೋ ಒಂದು ಬಾರಿ ಒಂದು ಬೇಲ್ಗೆ ಅಪ್ಲೈ ಮಾಡಿದ್ರು ಕೂಡ ಇನ್ನು 1 ವರ್ಷಗಳ ಕಾಲ ಯಾವುದೇ ರೀತಿಯ ಬೇಲ್ ಸಿಗೋದಿಲ್ಲ. ಸೊ ಒಂದು ಟ್ರೈ ಮಾಡಬೇಡಿ, ಕೋರ್ಟಿನ ಸಮಯವನ್ನು ಒಂದು ವ್ಯರ್ಥ ಮಾಡಬೇಡಿ ಅನ್ನೋ ಮಾತನ್ನು ಇಲ್ಲಿ ಹೇಳಿದರು ಒಂದು ನ್ಯಾಯಾಧೀಶರು. ಆದರೆ ಒಂದು ವಕೀಲರು ತುಂಬ ಒಂದು ಕಷ್ಟಪಟ್ಟು ತುಂಬಾ ಒಂದು ಜಾಮೀನಿಗೆ ಬೇಲ್ ಹಾಕಿದ್ರು ಕೂಡ ಸೊ ಯಾವುದೇ ರೀತಿಯ ಜಾಮೀನು ಸಿಗುವ ಒಂದು ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದು ಅವರಿಗೆ ತಿಳಿದು ಬಂತು. ಆದರೆ ಈಗ ದರ್ಶನ್ ರವರು ಏನು ಮಾಡಿದ್ದಾರೆಪ್ಪ ಅಂತಂದರೆ ಸೊ ಒಂದು ತಮ್ಮ ತಾಯಿಗೆ ಅನಾರೋಗ್ಯದ ಕಾರಣವನ್ನು ಮುಂದಿಟ್ಟುಕೊಂಡು ಒಂದು ಬೇಲ್ ತೆಗೆದುಕೊಳ್ಳುವ ಒಂದು ಯೋಚನೆಯಲ್ಲಿದ್ದಾರೆ. ಹಾಗೆ ಒಂದು ವೃತ್ತಿ ಜೀವನ ಹಾನಿ ನಷ್ಟಕ್ಕಾಗಿ ಒಂದು ಬೇಲ್ ತೆಗೆದುಕೊಳ್ಳುವ ಒಂದು ವಿಚಾರದಲ್ಲಿ ದರ್ಶನ್ ರವರು ಇದ್ದಾರೆ. ಈಗಾಗಲೇ ಒಂದು ಟ್ವಿಸ್ಟ್ ಕೂಡ ಸಿಕ್ಕಿದೆ. ದರ್ಶನ್ ರವರ ಪರವಾಗಿ ಒಂದು ರೇಣುಕಾ ಸ್ವಾಮಿ ತಂದೆ ತಾಯಿಯವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಸೊ ಹೀಗೇನಾದರೂ ಆದರೆ ದರ್ಶನ್ ರವರು ಹೊರಗಡೆ ಬರ್ತಾರಾ ಏನು ಅನ್ನೋದನ್ನು ನೋಡಬೇಕಪ್ಪ ಅಂತಂದರೆ ಸೊ ಇನ್ನು ಕಾದು ನೋಡಬೇಕಾಗಿದೆ ಏನಾಗುತ್ತೆ ಏನೇನಾಗುತ್ತೆ ಅನ್ನೋದನ್ನು. ಸೊ ದರ್ಶನ್ ರವರು ಆದಷ್ಟು ಬೇಗ ಹೊರಬರಲಿ ಅನ್ನೋದು ಹಲವರ ಅಭಿಪ್ರಾಯವಾಗಿದ್ದರೂ ಕೂಡ ಕೋರ್ಟ್ ತೀರ್ಪು ಏನು ಹೇಳುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಸೊ ಈ ಒಂದು ದರ್ಶನ್ ರವರು ಹೊರಗಡೆ ಬರಬೇಕಾ ಅಥವಾ ಅವರು ಮಾಡಿದ ತಪ್ಪಿಗೆ ಅವರು ಅಲ್ಲೇನೇ ಇರಬೇಕಾ? ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದರ ಕಮೆಂಟ್ ಮಾಡಿ.